ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಕಾದು ಕಾದು ಪ್ರಯಾಣಿಕರು ಹೈರಾಣಾಗಿ ಹೋಗಿದ್ದಾರೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾದ ಹಿನ್ನೆಲೆ ಜನ ಹೈರಾಣಾಗಿದ್ದಾರೆ, ಪರದಾಡ್ತಾ ಇದ್ದಾರೆ. ಇಂಡಿಗೋ ವಿಮಾನಗಳು ಕ್ಯಾನ್ಸಲ್ ಆಗಿರೋದ್ರಿಂದಾಗಿ ಪ್ರಯಾಣಿಕರು ಒದ್ದಾಟ ಮಾಡ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಏರ್ಪೋರ್ಟ್ನಲ್ಲೇ ಪ್ರಯಾಣಿಕರು ಜಾಗರಣೆ ಮಾಡ್ತಾ ಇದ್ದಾರೆ. ಊಟ ಕುಡಿಯುವ ನೀರಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಇದೆ. ಟರ್ಮಿನಲ್ 1 ನಲ್ಲಿ ಹೆಚ್ಚುತ್ತಿರುವ ಪ್ರಯಾಣಿಕರ ಸಂಖ್ಯೆ, ಹೆಚ್ಚುವರಿ ಕೌಂಟರ್ ವ್ಯವಸ್ಥೆ ಮಾಡಿಲ್ಲ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಟರ್ಮಿನಲ್ 1 ನಲ್ಲಿ ಪ್ರಯಾಣಿಕರು ಈಗ ಬರುತ್ತೆ, ಅರ್ಧ ಗಂಟೆ ಬಿಟ್ಟು ಬರುತ್ತೆ, 1 ಅವರ್ ಬಿಟ್ಟು ಬರುತ್ತೆ, 2 ಅವರು 3 ಅವರು 4 ಅವರು ಅಂತ ಹೇಳಿ ಒಂದಿನ ಆಗಿದೆ. ಕೆಲವರು ಅಲ್ಲೇ ಇದ್ದು ಊಟ ಇಲ್ಲ, ತಿಂಡಿ ಇಲ್ಲ, ಎಲ್ಲದಕ್ಕೂ ಪರದಾಟ ಪಡ್ತಾ ಇದ್ದಾರೆ, ಹೈರಾಣಾಗಿ ಹೋಗಿದ್ದಾರೆ. ಹರಿದ್ವಾರಕ್ಕೆ ಅಲ್ಲೊಬ್ರು ಅಸ್ಥಿ ಕೈಯಲ್ಲಿ ಹಿಡ್ಕೊಂಡಿದ್ದಾರಲ್ಲ, ಆ ತಾಯಿ ತಮ್ಮ ತಂದೆ ಮೃತಪಟ್ಟಿದ್ರು. ಈ ರೀತಿಯ ಘಟನೆಗಳು ಬಹಳ ಕಂಡು ಬರ್ತಾ ಇದ್ದಾವೆ. ಈ ರೀತಿ ಘಟನೆಗಳು, ಕಹಾನಿಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾವೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿರುವಂತಹ ಹಿನ್ನೆಲೆಯಲ್ಲಿ ಒಂದು ಘಟನೆ, ಹರಿದ್ವಾರಕ್ಕೆ ಹೋಗುವವರು ತಮ್ಮ ತಂದೆಯ ಅಸ್ಥಿಯನ್ನ ಹಿಡ್ಕೊಂಡು ಹರಿದ್ವಾರಕ್ಕೆ ಹೋಗಿ ಅಲ್ಲಿ ವಿಸರ್ಜನೆ ಮಾಡಬೇಕು ಅಂತ ಹೇಳಿ ಹೋಗೋದಕ್ಕೆ ಹೊರಟವರು. ಆದ್ರೆ ಇಂಡಿಗೋ ವಿಮಾನದಲ್ಲಿ ಹಾರಾಟ ವ್ಯತ್ಯಯವಾದಂತಹ ಹಿನ್ನೆಲೆಯಲ್ಲಿ ಪಾಪ ಅವರು ಕಣ್ಣೀರಿಡ್ತಾ ಇದ್ದಾರೆ. ಒಂದ್ ವಿಂಡೋದಲ್ಲಿ ನೀವು ಗಮನಿಸ್ತಾ ಇದ್ದಾರಲ್ಲ, ಈ ತಾಯಿ ಕೈಯಲ್ಲಿ ಅಸ್ಥಿ ಇಟ್ಕೊಂಡಿದ್ದಾರಲ್ಲ, ತಮ್ಮ ಗಂಡನ ಅಸ್ಥಿಯನ್ನ ಹಿಡಿದುಕೊಂಡು ಅವರು ವಿಮಾನಯಾನ ಮಾಡಬೇಕು ಅಂತ ಹೇಳಿ ಹೊರಟವರು, ಬೇರೆ ಕಡೆಗೆ ಹೊರಟವರು. ಆದ್ರೆ ವಿಮಾನ ಹಾರಾಟ ರದ್ದಾಗಿರೋದ್ರಿಂದಾಗಿ ಪಾಪ ಅವರು ಪರದಾಟ ಪಡ್ತಾ ಇದ್ದಾರೆ. ದೇಶಾದ್ಯಂತ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕರುಳು ಹಿಂಡುವ ಕತೆಗಳು ತೆರೆದುಕೊಳ್ತಾ ಇದ್ದಾವೆ. ಅಹಮದಾಬಾದ್ಗೆ ಹೋಗಬೇಕಿದ್ದವನಿಗೆ ಟಿಕೆಟ್ ಕ್ಯಾನ್ಸಲ್ ಆಗಿದೆ. ತಾಯಿಯನ್ನ ಚಿಕಿತ್ಸೆಗೆ ಕರ್ಕೊಂಡು ಹೋಗಬೇಕಿದ್ದ ರಂಜಿತ್ ಕಂಗಾಲಾಗಿದ್ದಾರೆ. ಇಂಡಿಗೋ ಕಸ್ಟಮರ್ ಕೇರ್ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ರಂಜಿತ್ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ತನ್ನ ತಾಯಿಯನ್ನ ಕರ್ಕೊಂಡು ಬಂದು ಮಗ ರಂಜಿತ್ ತಾಯಿಯನ್ನ ಚಿಕಿತ್ಸೆಗೆ ಅಂತ ಹೇಳಿ ಕರ್ಕೊಂಡು ಹೋಗಬೇಕಾಗಿತ್ತು. ಆದ್ರೆ ವಿಮಾನ ಹಾರಾಟ ರದ್ದಾಗಿರುವಂತಹ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪಾಪ ರಂಜಿತ್ ಏನ್ ಮಾಡೋದು ಅಂತ ಹೇಳಿ ದಿಕ್ಕೇ ತೋಚದೆ ಆತ ಅಲ್ಲಿ ಪರಿತಪಿಸ್ತಾ ಇದ್ದಾರೆ. ತಾಯಿಯನ್ನ ಚಿಕಿತ್ಸೆಗೆ ರಂಜಿತ್ ಕರ್ಕೊಂಡು ಹೋಗಬೇಕಾಗಿತ್ತು. ಆದ್ರೆ ಏರ್ಪೋರ್ಟ್ನಲ್ಲಿ ಇಂಡಿಗೋ ವಿಮಾನ ಹಾರಾಟ ವ್ಯತ್ಯಯವಾಗಿರುವಂತಹ ಹಿನ್ನೆಲೆಯಲ್ಲಿ ಪಾಪ ಅವರು ಅಲ್ಲಿ ಕಂಗಾಲಾಗಿ ಹೋಗಿದ್ದಾರೆ. ಸರಿಯಾಗಿ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ. ಪಾಪ ಹಿರಿಯಜ್ಜಿ, ಅವರ ತಾಯಿ ರಂಜಿತ್ ಅವರ ತಾಯಿಯವ್ರನ್ನ ಅಹಮದಾಬಾದ್ಗೆ ಆತ ಕರ್ಕೊಂಡು ಹೋಗಬೇಕಾಗಿತ್ತು ಚಿಕಿತ್ಸೆಗೆ ಅಂತ ಹೇಳಿ ರಂಜಿತ್. ಆದ್ರೆ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿರುವಂತಹ ಹಿನ್ನೆಲೆಯಲ್ಲಿ ಅಷ್ಟು ಜನ ಸೇರಿದ್ದಾರೆ. ಒಂದಿನ ಆದ್ರೂ ಕೂಡ ಇನ್ನೂ ಕೂಡ ಸರಿಯಾಗಿ ಸ್ಪಂದನೆಯೂ ಕೂಡ ಅವರಿಗೆ ಸಿಕ್ಕಿಲ್ಲ. ಹೀಗಾಗಿ ಅವರೆಲ್ಲರೂ ಕೂಡ ಕಣ್ಣೀರಿಡ್ತಾ ಇದ್ದಾರೆ. ಚಿಕಿತ್ಸೆಗೆ ಅಂತ ಹೇಳಿ ಹೊರಟವರೆಲ್ಲ ಏರ್ಪೋರ್ಟ್ನಲ್ಲೇ ಈಗ ಕಾಲ ಕಳೆಯುವಂತಾಗಿದೆ. ಅಸ್ಥಿ ತೆಗೆದುಕೊಂಡು ಹೋಗಿ ಹರಿದ್ವಾರಕ್ಕೆ ಅದು ವಿಸರ್ಜನೆ ಮಾಡಬೇಕು ಅಂತ ಹೇಳಿ ಹೊರಟವರು ಪಾಪ ಅಸ್ಥಿಯನ್ನು ಕೈಯಲ್ಲೇ ಹಿಡ್ಕೊಂಡು ಕಾಲ ಕಳೆಯುವಂತಾಗಿದೆ. ಯಾರೋ ಮದುವೆ ಕಾರ್ಯಕ್ರಮಕ್ಕೆ ಬರೋರು ಹೋಗೋರು ಕೂಡ ಹಂಗೆ ದೇಶಾದ್ಯಂತ ಏನು ಕಳೆದ 3-4 ದಿವಸಗಳಿಂದ ಆಗ್ತಾ ಇರ್ತಕ್ಕಂಥ ಇಂಡಿಗೋ ಮತ್ತೆ ಸಿಬ್ಬಂದಿಗಳ ನಡುವೆ ತಿಕ್ಕಾಟದ ನಡುವೆ ಇವತ್ತು ಸಾಕಷ್ಟು ಪ್ರಯಾಣಿಕರು ಪರದಾಟವನ್ನು ಅನುಭವಿಸ್ತಾ ಇದ್ರೆ. ಇನ್ನ ಏರ್ಪೋರ್ಟ್ ನಲ್ಲಿ ಇವತ್ತು ಟ್ರೀಟ್ಮೆಂಟ್ಗೆ ಹೋಗಬೇಕಾದಂತಹ ತಾಯಿನ ಕರ್ಕೊಂಡು ಹೋಗ್ತಾ ಇದ್ದಂತಹ ಮಗನಿಗೂ ಕೂಡ ಇವತ್ತು ಏನು ಫ್ಲೈಟ್ ಕ್ಯಾನ್ಸಲ್ ಆಗಿ ಇವತ್ತು ಪರದಾಟವನ್ನು ಅನುಭವಿಸ್ತಾ ಇರುವಂತದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಇವರು ಏನು ಬೆಂಗಳೂರಿನಿಂದ ಇವತ್ತು ಅಹಮದಾಬಾದ್ಗೆ ತನ್ನ ತಾಯಿಗೆ ಟ್ರೀಟ್ಮೆಂಟ್ಗೆ ಕಳಿಸಬೇಕಾಗಿತ್ತು. ಟ್ರೀಟ್ಮೆಂಟ್ಗೆ ಹೋಗಬೇಕಾದಂತಹ ತಾಯಿ ಇವತ್ತು ಏರ್ಪೋರ್ಟ್ ನಲ್ಲಿ ವಿಮಾನ ಕ್ಯಾನ್ಸಲ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಏನು ನಿನ್ನೆ ಬುಕ್ಕಿಂಗ್ ಮಾಡಂತ ಸಂದರ್ಭದಲ್ಲಿ ಬುಕ್ಕಿಂಗ್ ಕೂಡ ತಗೊಂತು, ಜೊತೆಗೆ ಬುಕ್ ಕೂಡ ಮಾಡ್ಕೊಳ್ಳಾಯ್ತು. ಆದ್ರೆ ಈಗ ಏಕಾಏಕಿ ಏರ್ಪೋರ್ಟ್ ಬರ್ತಾ ಇದ್ದಂಗೆ ವಿಮಾನ ಕ್ಯಾನ್ಸಲ್ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮೆಸೇಜ್ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ತಾಯಿಯನ್ನ ಕರ್ಕೊಂಡು ಹೋಗ್ತಂತ ಮಗ ಮತ್ತೆ ತಾಯಿ ಇಬ್ರು ಕೂಡ ಏರ್ಪೋರ್ಟ್ ನಲ್ಲಿ ಇವತ್ತು ಪರದಾಟವನ್ನ ಅನುಭವಿಸ್ತಾ ಇದ್ರೆ. ನಾನೀಗ ಅವರೇ ಇದ್ದಾರೆ, ನಾನು ಅವ್ರನ್ನೇ ಮಾತಾಡ್ತೇನೆ. ಸರ್, ಈಗ ಎಲ್ಲಿಗೆ ನೀವು ಬುಕ್ ಮಾಡ್ಕೊಂಡಿದ್ರಿ, ಏನಕ್ಕೋಸ್ಕರ ನೀವು ಬುಕ್ ಮಾಡ್ಕೊಂಡಿದ್ರಿ? ಡಾಕ್ಟರ್ ಟ್ರೀಟ್ಮೆಂಟ್ಗೆ ಹೋಗ್ತಾ ಇದ್ದೀನಿ ಅಹಮದಾಬಾದ್. ಅದಕ್ಕೋಸ್ಕರ ಮೆಸೇಜ್ ಬಂದಿದೆ, ಆನ್ ಟೈಮ್ ಇದೆ, ಶೆಡ್ಯೂಲ್ ಆನ್ ಟೈಮ್ ಫ್ಲೈಟ್ ಅಂತ ನಂಗೆ ಮೆಸೇಜ್ ಬಂದಿದೆ. ಆಮೇಲೆ ನಾನು ಬಿಟ್ಟಿದ್ದೀನಿ ಮನೆ. ಇಲ್ಲಿ ಬಂದ ತಕ್ಷಣ ಮೆಸೇಜ್ ಫ್ಲೈಟ್ ಕ್ಯಾನ್ಸಲ್ ಅಂತ. ಏನಂತಂದ್ರೆ ಸರ್, ನೀವು ಯಾವಾಗ ಬುಕ್ ಮಾಡಿದ್ದು? ಇವಾಗ ಆಯ್ತಾ ಟಿಕೆಟ್ ಬುಕ್ ಮಾಡಿ ಏನ್ ಟ್ರೀಟ್ಮೆಂಟ್ ಕೊಡಿಸಬೇಕಾಯ್ತು ಸರ್ ತಾಯಿಗೆ? ಅದು ಡಾಕ್ಟರ್ ನೀರ್ ಪ್ರಾಬ್ಲಮ್ ಇದೆ, ಅದೊಂದು ಡಾಕ್ಟರ್ ಅಲ್ಲಿ ಫೇಮಸ್ ಇದೆ, ಡಾಕ್ಟರ್ಗೆ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಯಾವಾಗ ಬುಕ್ ಮಾಡಿದ್ದು? ತಿರ್ಗೇನ ನಿಮ್ ಫೋನ್ ಮಾಡಿ ಹೇಳಿದ್ರೆ ಸರ್ ಯಾವತ್ತು ಬುಕ್ ಮಾಡಿದ್ದೀವಿ? 1.5 month ಆಯ್ತಾ ಟಿಕೆಟ್ ಬುಕ್ ಮಾಡಿ. ಡಾಕ್ಟರ್ ಅಪಾಯಿಂಟ್ಮೆಂಟ್ ಕೊಡಲ್ಲ, ಇಲ್ಲಿ ಮಾತಾಡೋಕೆ ಯಾರಿಲ್ಲ ಅಂತ.
ನೋಡಿ. ಅಲ್ಲ ಸರ್, ಈಗ ಡಾಕ್ಟರ್ ಟ್ರೀಟ್ಮೆಂಟ್ ಅಂದ್ರೆ ಇವತ್ತಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರೆ ನಾಳೆ ಅಪಾಯಿಂಟ್ಮೆಂಟ್ ಇದೆ, ಬಟ್ ಬೇರೆ ಫ್ಲೈಟು ಇಲ್ಲ. ಬೇರೆ ಫ್ಲೈಟ್ 25,000 29,000 ಆ ತರ ಹೇಳ್ತಾ ಇದ್ದಾರೆ. ನೋಡಿ ಬಹಳ ಸಮಸ್ಯೆ ಆಗ್ತದೆ. ಬಾಲ ಇನ್ನ ತುಂಬಾ ಸಮಸ್ಯೆ ಆಗುತ್ತೆ. ಏನ್ ಹೇಳ್ತಾರೆ ಸರ್ ಕೇಳಿದ್ರೆ? ಇಲ್ಲಿನ ಏರ್ಲೈನ್ಸ್ ಅವ್ರು ಏನ್ ಹೇಳ್ತಾರೆ ಈಗ ಕೇಳಿದ್ರೆ? ಈ ಯಾರು ಇಲ್ಲಿ ಮಾತಾಡೋರು ಯಾರು ಇಲ್ಲ ನೋಡಿ, ಅಷ್ಟು ಜನ ಇದ್ದಾರೆ, ಯಾರ ಹತ್ರ ಮಾತಾಡ್ಲಾ? ಈಗ ಮಾತಾಡಕ್ಕೆ ಇದಾರೆ, ನೀವೇ ನೋಡಿ ಅಲ್ಲಿದ್ದಾರೆ, ಕ್ಯಾಮ್ರಾ ತೋರಿಸಿ, ಅಲ್ಲಿ ಮಾತಾಡೋರು ಯಾರಿದ್ದಾರೆ? ಅಲ್ಲಿ ಯಾರಿಲ್ಲ. ನನ್ನ ತಾಯಿಗೆ ಈಗ 1.5 ತಿಂಗಳಿಂದನೇ ಕೂಡ ನಾನು ಬುಕ್ ಮಾಡಿಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಹೋಗ್ಬೇಕಾಗಿತ್ತು. ಆದ್ರೆ ಇವತ್ತು ಫ್ಲೈಟ್ ಏಕಾಏಕಿ ಏರ್ಪೋರ್ಟ್ ಬಂದ ನಂತರ ಕ್ಯಾನ್ಸಲ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮಗೂ ಕೂಡ ತೊಂದರೆ ಆಗಿದೆ. ಇಲ್ಲಿನ ಸಿಬ್ಬಂದಿಗಳು ಕೂಡ ನಮಗೆ ಯಾವುದೇ ರೀತಿಯ ಸ್ಪಂದನೆ ಕೂಡ ಕೊಡ್ತಾ ಇಲ್ಲ. ಬೇರೆ ಒಂದು ಫ್ಲೈಟ್ಗೆ ಕೂಡ ಕಳಿಸ್ಕೊಡೋದಕ್ಕೂ ವ್ಯವಸ್ಥೆನ ಮಾಡ್ತಾ ಇಲ್ಲ ಅಂತಕ್ಕಂಥ ಆಕ್ರೋಶದ ನುಡಿಗಳನ್ನ ಮಾತಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಕಾಂತರಾಜ್ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಬಗೆಹರಿಯುತ್ತಾ ವಿಮಾನ ಹಾರಾಟದ ಪರದಾಟ. ಕೊನೆಗೂ ತನ್ನ ಆದೇಶವನ್ನ ರದ್ದು ಮಾಡಿದ ಡಿಜಿಸಿಎ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಪೈಲಟ್ಗಳ ಕಡ್ಡಾಯ ವಿಶ್ರಾಂತಿ ಆದೇಶವನ್ನ ವಾಪಸ್ ಪಡೆದಿದೆ. ವಾರದಲ್ಲಿ ಇಂತಿಷ್ಟು ವಿಶ್ರಾಂತಿ ರಜೆಗೆ ಆದೇಶವೂ ರದ್ದಾಗಿದೆ. ಪೈಲಟ್ಗಳ ವಿಶ್ರಾಂತಿ ಸಮಯವನ್ನ ರಜೆಯಾಗಿ ಮಾರ್ಪಾಟು ಆದೇಶ. ಈ ಆದೇಶವನ್ನ ತಕ್ಷಣವೇ ಹಿಂಪಡೆದ ಡಿಜಿಸಿಎ. ವಿಮಾನಯಾನ ಸಂಸ್ಥೆಗಳಿಗೆ ದೊಡ್ಡ ತಲೆನೋವಾಗಿದ್ದ ಆದೇಶ. ಚಳಿಗಾಲದಲ್ಲಿ ವಿಮಾನ ಪ್ರಯಾಣಿಕರ ಸಂಖ್ಯೆಯಲ್ಲಿ ಹೆಚ್ಚಳ. ಇದೇ ಸಮಯದಲ್ಲಿ ಹೊಸ ನಿಯಮವನ್ನ ಜಾರಿ ಮಾಡಿದ್ದ ಡಿಜಿಸಿಎ. ಈ ಆದೇಶವೇ ಈಗ ಪ್ರಯಾಣಿಕರಿಗೆ ಮುಳುವಾಗಿತ್ತು. ಹೀಗಾಗಿ ತನ್ನ ಆದೇಶವನ್ನ ವಾಪಸ್ ಪಡೆದಿದೆ ಡಿಜಿಸಿಎ. ಆ ಮೂಲಕ ವಿಮಾನ ಹಾರಾಟದ ವ್ಯತ್ಯಯ ಇತ್ತಲ್ಲ, ಇದು ಬಗೆಹರಿಯುತ್ತಾ. ಕೊನೆಗೂ ತನ್ನ ಆದೇಶವನ್ನ ಡಿಜಿಸಿಎ ವಾಪಸ್ ಪಡೆಯುವ ಮೂಲಕ ಬಗೆಹರಿಯುತ್ತೆ ಅನ್ನುವಂತ ಸೂಕ್ಷ್ಮತೆ ಈಗ ಗೊತ್ತಾಗಿದೆ. ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಡಿಜಿಸಿಎ ಪೈಲಟ್ಗಳ ಕಡ್ಡಾಯ ವಿಶ್ರಾಂತಿ ಆದೇಶವನ್ನ ವಾಪಸ್ ಪಡೆದುಕೊಂಡಿದೆ. ವಾರದಲ್ಲಿ ಇಂತಿಷ್ಟು ವಿಶ್ರಾಂತಿ ರಜೆಗೆ ಆದೇಶವೂ ರದ್ದಾಗಿದೆ. ಪೈಲಟ್ಗಳ ವಿಶ್ರಾಂತಿ ಸಮಯವನ್ನ ರಜೆಯಾಗಿ ಮಾರ್ಪಾಡು ಆದೇಶವನ್ನ ಹೊರಡಿಸಿತ್ತು. ಆ ಆದೇಶವನ್ನ ತಕ್ಷಣವೇ ಹಿಂಪಡೆದಿದೆ ಡಿಜಿಸಿಎ. ಚಳಿಗಾಲದಲ್ಲಿ ವಿಮಾನ ಪ್ರಯಾಣಿಕರ ಸಂಖ್ಯೆಯಲ್ಲಿ ಹೆಚ್ಚಳ. ಇದೇ ಸಮಯದಲ್ಲಿ ಹೊಸ ನಿಯಮವನ್ನ ಜಾರಿ ಮಾಡಿದ್ದ ಡಿಜಿಸಿಎ. ಈ ಆದೇಶವೇ ಈಗ ಪ್ರಯಾಣಿಕರಿಗೆ ಮುಳುವಾಗಿತ್ತು. ಹೀಗಾಗಿ ತನ್ನ ಆದೇಶವನ್ನ ವಾಪಸ್ ಪಡೆದಿದೆ ಡಿಜಿಸಿಎ. ಆ ಮೂಲಕ ವಿಮಾನ ಹಾರಾಟದ ವ್ಯತ್ಯಯ ಇತ್ತಲ್ಲ, ಇದು ಬಗೆಹರಿಯುತ್ತಾ. ಕೊನೆಗೂ ತನ್ನ ಆದೇಶವನ್ನ ಡಿಜಿಸಿಎ ವಾಪಸ್ ಪಡೆಯುವ ಮೂಲಕ ಬಗೆಹರಿಯುತ್ತೆ ಅನ್ನುವಂತ ಸೂಕ್ಷ್ಮತೆ ಈಗ ಗೊತ್ತಾಗಿದೆ. ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಡಿಜಿಸಿಎ ಪೈಲಟ್ಗಳ ಕಡ್ಡಾಯ ವಿಶ್ರಾಂತಿ ಆದೇಶವನ್ನ ವಾಪಸ್ ಪಡೆದುಕೊಂಡಿದೆ. ವಾರದಲ್ಲಿ ಇಂತಿಷ್ಟು ವಿಶ್ರಾಂತಿ ರಜೆಗೆ ಆದೇಶವೂ ರದ್ದಾಗಿದೆ. ಪೈಲಟ್ಗಳ ವಿಶ್ರಾಂತಿ ಸಮಯವನ್ನ ರಜೆಯಾಗಿ ಮಾರ್ಪಾಡು ಆದೇಶವನ್ನ ಹೊರಡಿಸಿತ್ತು. ಆ ಆದೇಶವನ್ನ ತಕ್ಷಣವೇ ಹಿಂಪಡೆದಿದೆ ಡಿಜಿಸಿಎ.